ನಮಸ್ಕಾರ ವೀಕ್ಷಕರೇ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್. ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್. ಬಳ್ಳಾರಿ ಜಿಲ್ಲೆಯ ಮುನ್ಸಿಪಾಲ್ ಆಟದ ಮೈದಾನದಲ್ಲಿ ಎಐಸಿಸಿ ಮುಖಂಡರಾದ ರಾಹುಲ್ ಗಾಂಧಿಯವರು 2024ರ ಲೋಕಸಭಾ ಚುನಾವಣೆಯನ್ನ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಹಲವಾರು ಮಂತ್ರಿಗಳು, ಶಾಸಕರು ಹಾಗೂ ಸಾವಿರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿಗಾರ ಮೊಹಮ್ಮದ್ ರಫಿ, ಕರ್ನಾಟಕ ಪವರ್ ಟಿವಿ ನ್ಯೂಸ್, ವಿಜಯನಗರ. ಈಗ ಸದ್ಯ ವೇದಿಕೆಗೆ ಆಗಮಿಸಿದ್ದಾರೆ ರಾಷ್ಟ್ರೀಯ ನಾಯಕರಾದಂತ ಶ್ರೀಯುತ ರಾಹುಲ್ ಗಾಂಧಿ ಅವರು. हेलो, आप छोड़ दीजिए. यस सर. नमस्कार साथियों, वो घड़ी आ गई जिसका आपको इंतजार था. तुकाराम जी भी हैं और हमारे नेता राहुल गांधी जी भी हैं. मैं उन्हें दरख्वास्त करूंगा आदरणीय राहुल गांधी जी को कि वो आए और अपनी बात कहें. आदरणीय राहुल गांधी जी. लेकिन बोलो भारत माता की, बोलो ಕಾಂಗ್ರೆಸ್ ಪಾರ್ಟಿಗೆ. ಬಂಧುಗಳೇ, ಈಗಾಗಲೇ ತಮ್ಮೆಲ್ಲರಿಗೂ ತಿಳಿದಿರುವಂತೆ ದೇಶದಲ್ಲಿ 2024ನೇ ಸಾರ್ವತ್ರಿಕ ಚುನಾವಣೆ ನಡೀತಾ ಇದೆ. ಮುಂಬರುವ ಈ ವೇದಿಕೆಯನ್ನು ಉದ್ದೇಶಿಸಿ ಮಾನ್ಯ ರಾಹುಲ್ ಗಾಂಧೀಜಿ ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. रणदीप सुरजेवाला जी, संतोष लाट जी, नासिर हुसैन जी, नागेंद्र जी, जमीर खान जी, भारत रेड्डी जी, गवी अप्पा जी, गणेश जी, नागराज जी, श्रीनिवास जी, लता जी, बादरप्पा जी, स्टेज पे सीनियर नेता, हमारे प्यारे कार्यकर्ता राघवेंद्र जी, प्रेस के हमारे मित्रों, आप सबका यहाँ बहुत बहुत स्वागत, नमस्कार. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯ ಗಣ್ಯರೇ,